ಬೇಕು ಅಂತ ಆಡಳಿತ ಪಕ್ಷ ತುದಿಗಾಲಿನಲ್ಲಿ ನಿಂತಿರುವಂಥದ್ದು. ಈ ಬಾರಿ ಶತಾಯಗತಾಯ ಬಿಜೆಪಿಗೆ ಬುದ್ಧಿ ಕಲಿಸಿ ಕೇಂದ್ರದಲ್ಲಿ ಕಹಳೆಯನ್ನ ಮೊಳಗಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಈಗಾಗಲೇ ನಾನಾ ರೀತಿಯಾದಂತಹ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ಮೈಸೂರು ಲೋಕಕ್ಷೇತ್ರದಲ್ಲಿ ಭರ್ಜರಿ ಮತಯಾಚನೆಯನ್ನ ನಡೆಸೋದರ ಮುಖಾಂತರ ಪ್ರಜಾಧ್ವನಿ ಯಾತ್ರೆಗೆ ಬಿಗ್ಗೆಸ್ಟ್ ರೆಸ್ಪಾನ್ಸ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಾಮರಾಜನಗರ ಮೈಸೂರು ಕ್ಷೇತ್ರವನ್ನ ವಶಕ್ಕೆ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಳೆ ತವರು ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಕ್ಯಾಂಪೇನ್ ಅನ್ನು ನಡೆಸಲಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ಪ್ರಚಾರದ ಅಖಾಡದಲ್ಲಿ ಸದ್ದನ್ನ ಮಾಡಲಿದ್ದಾರೆ. ಸೌಂಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಎಲೆಕ್ಷನ್ ಹತ್ರ ಆಗ್ತಾ ಇದೆ. ಆಡಳಿತ ಪಕ್ಷದ ನಾಯಕರು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಉಂಟು ಮಾಡಬೇಕಾಗಿದೆ. ಬಿಜೆಪಿ ನಾಯಕರಿಗೆ ನಡುಕವನ್ನ ಹುಟ್ಟಿಸಬೇಕಾಗಿದೆ. ಹಾಗಾಗಿನೇ ಚಾಮರಾಜನಗರ ಮೈಸೂರು ಕ್ಷೇತ್ರವನ್ನ ವಶಕ್ಕೆ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಣವನ್ನ ತೊಟ್ಟಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಈ ಹಿಂದೆ ಮಂಗಳೂರಿನಲ್ಲೂ ಕೂಡ ಪ್ರಜಾಧ್ವನಿ ಯಾತ್ರೆ ಭರ್ಜರಿಯಾಗಿ ಸದ್ದನ್ನ ಉಂಟು ಮಾಡಿತ್ತು. ಅದೇ ಟೈಟ್ಲ್ ಅನ್ನ ಇಟ್ಕೊಂಡು ಈಗ ಹುಣಸೂರು ಪಿರಿಯಾಪಟ್ಟಣದಲ್ಲಿ ನಾಳೆ ಮತ ಶಿಕಾರಿಯನ್ನ ನಡೆಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಜ್ಜಾಗಿರುವಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ ಹೇಳಿದೆ, ಒಂದು ಕಡೆ ಮೈತ್ರಿ ನಾಯಕರು ಒಕ್ಕಲಿಗ ಮತವನ್ನ, ಲಿಂಗಾಯತ ಮತವನ್ನ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಸಜ್ಜಾಗಿದ್ರೆ ಸಿಎಂ ಹಾಗೆ ಡಿಸಿಎಂ ಇಬ್ಬರೂ ಕೂಡ ಪ್ರಚಾರದ ಅಖಾಡದಲ್ಲಿ ಸದ್ದನ್ನ ಉಂಟು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೈಸೂರಿನಲ್ಲಿ ಮತ ಕಹಳಿಯನ್ನ ಮೊಳಗಿಸುವುದಕ್ಕೆ ಪ್ರಜಾಧ್ವನಿ ಅನ್ನುವಂತಹ ಟೈಟ್ಲ್ ಅನ್ನ ಇಟ್ಕೊಂಡು ಪ್ರಜೆಗಳನ್ನ ತಮ್ಮತ್ತ ಸೆಳೆಯೋದಕ್ಕೆ, ಮತದಾರ ಪ್ರಭುಗಳನ್ನ ತಮ್ಮತ್ತ ಸೆಳೆಯೋದಕ್ಕೆ